ನೆರೆಯ ತೆಲಂಗಾಣದ ಜಹೀರಾಬಾದ್ ಬಳಿ ಹೈದರಾಬಾದ್ ಮುಂಬೈ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಮಂಗಳವಾರ ಆಗಸ್ಟ್ 11ರ ರಾತ್ರಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರುವ 6 ಜನರ ಕುಟುಂಬಗಳಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ತಲಾ ₹5 ಲಕ್ಷ ಪರಿಹಾರ ನೀಡಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಮಾತನಾಡಿ ತಿಳಿಸಿದ್ದಾರೆ. ರಸ್ತೆ ಅಪಘಾತದಲ್ಲಿ ಗಾಯಗೊಂಡು ನಗರದ ಬ್ರೀಮ್ಸ್ನ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ 6 ಜನ ಗಾಯಾಳುಗಳನ್ನು ಬುಧವಾರ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿ ಅವರಿಗೆ ಸಾಂತ್ವನ ಹೇಳಿ ವೈಯಕ್ತಿಕ ನೆರವು ನೀಡಿದರು. ಬಳಿಕ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಈ ಘಟನೆ ಬಹಳ ದುರಾದೃಷ್ಟಕರ. ಗಾಯಾಳುಗಳ ಚಿಕಿತ್ಸೆಯ ಸಂಪೂರ್ಣ ವೆಚ್ಚ ಸರ್ಕಾರವೇ ಭರಿಸಲಿದೆ. ಅವರೊಟ್ಟಿಗೆ ನಮ್ಮ ಸರ್ಕಾರ ಇದೆ ಎಂದು ತಿಳಿಸಿದರು. ಮಂಗಳವಾರ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಬೀದರ್ ತಾಲೂಕಿನ ರಾಜಗಿರ ಗ್ರಾಮದ ಟಂಟಂ ವಾಹನ ಚಾಲಕ ದೇವದಾಸ್ ಮಾರುತಿ 35 ವಯಸ್ಸು, ರೇಖಾ ಸಂಜು 45, ಶ್ರೀದೇವಿ ಮೊಗಲಪ್ಪ 45 ವಯಸ್ಸು, ಕವಿತಾ ಗುಂಡಪ್ಪ 40 ಹಾಗೂ ರೇಷ್ಮಾ ಶಂಕರ್ 28 ವಯಸ್ಸು ಹಾಗೂ ನಿಖಿತಾ 42 ವಯಸ್ಸು ಎಂಬುದು ಮೃತಪಟ್ಟಿದ್ದಾರೆ. ಅದೇ ಗ್ರಾಮದ ತುಳಜಮ್ಮ, ನಿರ್ಮಲಾ, ಶಿಲ್ಪಾ, ಶೋಭಾ, ಚಂದ್ರಕಲಾ, ರಾಧಿಕಾ ಗಂಭೀರವಾಗಿ ಗಾಯಗೊಂಡಿದ್ದು ಚಿಕಿತ್ಸೆ ಪಡಿತಾ ಇದ್ದಾರೆ. ಎಲ್ಲರೂ ಕೂಲಿ ಕಾರ್ಮಿಕರು. ಜಿಲ್ಲೆಯ ಗಡಿ ಭಾಗದ ತೆಲಂಗಾಣದ ಜಹೀರಾಬಾದ್ ಸಮೀಪದ ಖಾಸಗಿ ಸ್ಥಳವೊಂದರಲ್ಲಿ ಕೆಲಸ ಮುಗಿಸಿಕೊಂಡು ಟಂಟಂ ವಾಹನದಲ್ಲಿ ಮನೆಗೆ ಹಿಂದಿರುಗುತ್ತಿದ್ದಾಗ ಸರಣಿ ಅಪಘಾತ ಸಂಭವಿಸಿದೆ. ಘಟನೆಯಲ್ಲಿ ಟಂಟಂ, ಎರ್ಟಿಗಾ ಹಾಗೂ ಇನೋವಾ ವಾಹನಗಳು ನುಜ್ಜುಗುಜ್ಜಾಗಿವೆ. ಘಟನೆಯ ನಂತರ ಗಾಯಾಳುಗಳಿಗೆ ತೆಲಂಗಾಣದ ಮೆದಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಆನಂತರ ಬ್ರಿಮ್ಸ್ಗೆ ಸ್ಥಳಾಂತರಿಸಲಾಯಿತು. ರಾಜಗಿರಾದ ಸುಮಾರು 6 ಜನ ಮಹಿಳೆಯರು ತೆಲಂಗಾಣ ಬಾರ್ಡರಲ್ಲಿ ಮೃತಪಟ್ಟಿದ್ದು, ಆ ಸುದ್ದಿ ಕೇಳಿ ದಿಗ್ಭ್ರಮೆ ಆಗಿದೆ, ಭಾಳ ನೋವಾಗಿದೆ. ಇಂಥ ದುರ್ಘಟನೆಗಳು ಆಗಲೇಬಾರದು. ಇವತ್ತು ಸರ್ಕಾರ ಅವರ ಪರಿವಾರ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ. ಮತ್ತು ನಿನ್ನೆ ನನಗೆ ಸುದ್ದಿ ಬಂದ ತಕ್ಷಣ ನಾನು ಜಿಲ್ಲಾಧಿಕಾರಿಗೆ, ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಸೂಚನೆ ಕೊಟ್ಟು ಜಹೀರಾಬಾದ್ಗೆ ಹೋಗಿ ಜಹೀರಾಬಾದ್ ಆಡಳಿತದ ಜೊತೆಯಲ್ಲಿ ನಾನು ಖುದ್ದಾಗಿ ಚರ್ಚೆ ಮಾಡಿ ಯಾರ್ಯಾರು ಗಾಯಾಳುಗಳಿದ್ದಾರೆ ಅವರಿಗೆ ಚಿಕಿತ್ಸೆ ಕೊಡಬೇಕು ಅಂತೇಳಿ ವಿನಂತಿ ಮಾಡಿದ್ದೆ. ಮತ್ತು ಕೆಲವೊಂದು ಗಾಯಾಳುಗಳಿಗೆ ಬ್ರಿಮ್ಸ್ಗೆ ನಾವು ಶಿಫ್ಟ್ ಮಾಡಿದ್ದೇವೆ. ಒಬ್ಬ ಗಾಯಾಳು ಹೈದರಾಬಾದ್ಗೆ ರೆಫರ್ ಮಾಡಿದ್ದಾರೆ. ಅವರ ಒಂದು ಆರೋಗ್ಯ ಗಂಭೀರ ಇದೆ ಅಂತೇಳಿ ಹೇಳಿ, ಹೀಗಾಗಿ ನಾನು ನನ್ನ ವತಿಯಿಂದ ಈ ಪರಿವಾರದವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಮತ್ತು ಅವರ ಅಗಲುವಿಕೆ ತಡೆದುಕೊಳ್ಳಲಿಕ್ಕೆ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಬ್ರಿಮ್ಸ್ಗೆ ಬಂದಿದ್ದೇನೆ. ಬ್ರಿಮ್ಸ್ ಡೈರೆಕ್ಟರ್ ಮತ್ತು ಎಲ್ಲ ವೈದ್ಯರಿದ್ದಾರೆ, ಒಳ್ಳೆ ರೀತಿಯಿಂದ ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಬೇಗ ಅವರು ಗುಣಮುಖರಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಮಾನ್ಯ ಮುಖ್ಯಮಂತ್ರಿಯವರ ಜೊತೆಯಲ್ಲಿ ದೂರವಾಣಿ ಮುಖಾಂತರ ಮಾತನಾಡಿದ್ದೇನೆ. ಬರೋ ಹೊತ್ತಿನಲ್ಲಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಮತ್ತು ಇದು ಬಡ ಪರಿವಾರದವರಿದ್ದಾರೆ, ಆ ಪರಿವಾರಕ್ಕೆ ಸಾಂತ್ವನ ಹೇಳಲಿಕ್ಕೆ ಮುಖ್ಯಮಂತ್ರಿಯವರ ಪರಿಹಾರ ನಿಧಿಯಿಂದ ₹5 ಲಕ್ಷ ಕೊಡಬೇಕು ಅಂತ ಕೇಳಿದ್ದಕ್ಕೆ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಸರ್ಕಾರ ಅವ್ರ ಜೊತೆಯಲ್ಲಿ ಇದೆ ಮತ್ತು ಪರಿವಾರದವರೆಲ್ಲರ ಜೊತೆಯಲ್ಲಿ ನಾವೆಲ್ಲ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.